ವರ್ಷನೂ ಆಗಿಲ್ಲ ಮಗುಗೆ. 2 ಮಾತಾದ್ರೂ ಬರುತ್ತೆ ಅಂದ್ರೆ ಅದು ಇನ್ನೂ ಬರಲ್ಲ. ಯಾರಾದ್ರೂ ಕೇಳಿದ್ರೆ ಏನ್ ಹೇಳ್ತಾಳೆ? ಅಡ್ರೆಸ್ ಹೇಳೋದಕ್ಕೆ ಅವಳೇನು ಜಾತ್ರೆಯಲ್ಲಿ ತಪ್ಪಿಸ್ಕೊಂಡು ಹೋಗಿಲ್ಲ, ಮನೇಲೆ ಮಾಯ ಆಗಿದ್ದಾಳೆ. ಮಗು ಮಾಯ ಆಯ್ತು ಅಂತ ಸುಮ್ಮನಿದ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ನಾನು ಸುತ್ತಲೂ 2 ರೌಂಡ್ ಹಾಕೊಂಡು ಬಂದೆ ನೈನಿ. ಎಕ್ಸರ್ಸೈಸ್ ಮಾಡಕ್ ಹೋಗಿದ್ದೆ ಅನ್ಕೋಬೇಡ. ನಂಗೆ ಅರ್ಥ ಆಗದ್ ಬಿಡಕ್ಕ. ಕಣ್ಣೆದ್ರಿಗಿರೋ ಮಗು ಇದ್ದಕ್ಕಿದ್ದ ಹಾಗೆ ಮಾಯ ಆಗ್ಬಿಟ್ರೆ ಅದನ್ನ ನೀವು ಹೊರಗೆ ಹುಡುಕಿದ್ರೆ ಹೇಗ್ ಸಿಗುತ್ತೆ? ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ನೀನೇ ಹೇಳ್ತಿದ್ಯಾ, ಮತ್ತೆ ಹುಡುಕ್ದೆ ಏನ್ ಮಾಡ್ತಿದ್ದೀರ ಅಂತ ನೀನೇ ನೊಂದ್ಕೋತಿದ್ಯಾ. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಯಜಮಾನ್ರೆ. ನನಗೆ ಗಾಯತ್ರಿ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಬೇಕು. ನೈನಿ, ನಿನ್ ಸ್ವಂತ ಮಗು ಗಾಯತ್ರಿ ಅತ್ತೆ ಬಗ್ಗೆನೇ ನಾವು ಇಲ್ಲಿವರೆಗೂ ಏನು ತಿಳ್ಕೊಳಕ್ಕಾಗಿಲ್ಲ. ಈಗ ಸಡನ್ ಆಗಿ ಮಾಯ ಆಗಿರೋ ಗಾಯತ್ರಿ ಪುಟ್ಟಿ ಎಲ್ಲಿ ಹೋಗಿದ್ದಾಳೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಳ್ಬೇಕು. ನಮಗಾಗದೆ ಹೋದ್ರು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ರೆ 24 ಗಂಟೆ ಒಳಗೆ ತಿಳಿಸ್ಬೇಕು. ಆಟಾಡು ಗಾಯತ್ರಿ. ಯಾರ್ದು ತಂಟೆ ತಕರಾರು ಇಲ್ಲದೆ ನೀನು ಇಲ್ಲಿ ಆರಾಮಾಗಿ ಆಟಾಡು. ಆಟಾಡು ಅಂತ ಯಾರಿಗೆ ಹೇಳ್ತಿದ್ದಾಳೆ ಡಮ್ಮಕ್ಕ? ನೀನು ಬೆಳಿಗ್ಗೆಯಿಂದ ಕಾಣಿಸಿಲ್ಲ ಅಂತ ಮನೆಯವರೆಲ್ಲ ಗಾಬರಿ ಆಗಿದ್ದಾರೆ. ಆದರೆ ನೀನು ಇಲ್ಲೇ ಇದೆಯಲ್ಲ. ಗಾಯತ್ರಿ ಮನೇಲೇ ಇದ್ದಾಳ? ಏನಾಯ್ತು ಅಂತ ಎಲ್ರೂ ಮನೇಲಿ ಟೆನ್ಷನ್ ಪಡ್ತಿದ್ರೆ ಡಮ್ಮಕ್ಕ ಮಗು ಜೊತೆ ಆರಾಮಾಗಿ ಆಟಾಡ್ಕೊಂಡಿದ್ದಾಳೆ. ನೀನು ಕಾಣಿಸ್ತಿರೋ ಹಾಗೆ ಮಾಡಿದ್ ನಾನೇ, ಅದ್ಯಾರಿಗೂ ಗೊತ್ತಿಲ್ಲ. ಅಯ್ಯೋ, ನಿನ್ನ ಮ್ಯಾಜಿಕ್ ಮಾಡಿದ ಡಮ್ಮು? ಹೌದು ಗಾಯತ್ರಿ, ಇಂದ್ರಜಾಲ. ನೀನು ಅಲ್ಲೇ ಇದ್ರೂ ಯಾರಿಗೂ ಕಾಣಿಸ್ತಿರೋ ಹಾಗೆ ಎಲ್ರಿಗೂ ಭ್ರಮೆ ಹುಟ್ಟಿಸಿ ನಿನ್ನನ್ನು ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದೆ. ನಾನು ಹೀಗೆಲ್ಲ ಮಾಡೋದ್ರ ಹಿಂದೆ ಕಾರಣ ಇದೆ ಗೊತ್ತಾ? ಪಾಪ ಹಸುವಾಗಿದೆ ಅಂತ ಅನ್ಸುತ್ತೆ. ಹಾಲು ಮತ್ತೆ ಹಣ್ಣು ತರ್ತೀನಿ ಇರು. ಏಯ್, ಇಲ್ಲಿ ನೋಡು. ಅಪ್ಪ ಅಮ್ಮ ಇಲ್ಲ ಅಂದ್ರು ಇಷ್ಟೊತ್ವರೆಗೂ ಆರಾಮಾಗಿದ್ಯಾ? ಯಾಕಿರಲ್ಲ? ದತ್ತ ತಗೊಂಡಿರೋ ತಂದೆ ತಾಯಿನ ನೀನ್ ಲೈಟಾಗಿ ತಗೊಂಡಿರ್ತೀಯ. ಸ್ವಂತ ತಂದೆ ತಾಯಿ ನೀನ್ ಹುಟ್ಟಿದ ತಕ್ಷಣ ಸ್ವರ್ಗಕ್ಕೆ ಸೇರ್ಕೊಂಡ್ರಲ್ಲ, ಅವರೇ ಇಲ್ದೇನೆ ಬದುಕ್ತಿರೋಳು ನೀನು. ಜೊತೆಗೆ ಫ್ರೀಯಾಗಿ ಆಸ್ತಿ ಸಿಕ್ಕಿರೋ ಅದೃಷ್ಟವಂತೆ. ಈ ಮನೇಲಿ ನೀನ್ ಯಾರನ್ನೂ ಲೆಕ್ಕಕ್ಕಿಟ್ಟಿಲ್ಲ ಅನ್ಸುತ್ತೆ. ನೀನನ್ ಮಾಯ ಮಾಡಿದಾಳೆ ಅಂತ ಆ ಡಮ್ಮಕ್ಕ ಯಾರ ಹತ್ರನೂ ಹೇಳಿಲ್ಲ. ಇವಾಗ ನಿಜವಾಗ್ಲೂ ನಿನ್ನ ಮಾಯ ಮಾಡಿದ್ರೆ ಡಮ್ಮಕ್ಕ ಹೇಳಿದ್ರು ಯಾರು ನಂಬಲ್ಲ. ಆದ್ರೆ ಅದರಿಂದ ನನಗೆ ಬೆನಿಫಿಟ್ ಇದೆ. ಇವಾಗ ನಿನ್ನ ಎತ್ಕೊಂಡು ಹೋಗಿ ವಾಪಸ್ ಬರ್ಬೇಕಾದ್ರೆ ದುಡ್ಡಿನ ಮೂಟೆ ಎತ್ಕೊಂಡು ಬರ್ತೀನಿ. ಬಾ. ಡಮ್ಮೋ ಡಮ್ಮ, ಗಾಯತ್ರಿ ಎಲ್ಲಿಗೆ ಹೋದ್ಲು? ಓಂ ನಮಃ ಶಿವಾಯ. ಓಹೋ, ಇದು ನಿನ್ ಕೆಲ್ಸನಾ? ಹೋಗು ಹೋಗು. ನಾನು ಅನ್ಕೊಂಡಂಗೆ ಆಗುತ್ತೆ ಬಿಡು. ಹಾಗೆ ಆಗ್ಬೇಕು.
ಕೂತ್ಕೊಳ್ಳೆ ನೀನು. ಅಬ್ಬಾ ಎಷ್ಟು ಭಾರ ಇದೆಯಾ ನೀನು. ಚೆನ್ನಾಗಿ ತಿಂತ್ಯಾ. ನಮ್ಮ ಅಕ್ಕನ ಹಾಲು ಕುಡ್ದು ಗುಂಡ್ಗುಂಡಕ್ಕಾಗಿದ್ಯಾ. ನಿನ್ನೆತ್ಕೊಂಡ್ ಬರೋ ಕರ್ಮ ನನಗ್ ಬಂತಲ್ಲ, ನನ್ನ ಹಣೆ ಬರ. ನಂಗೆ ಸುಸ್ತಾಗ್ತಿದೆ. ಏನ್ ಹಾಗೆ ನೋಡ್ತಿದ್ಯಾ? ಈವ್ನಿಂಗ್ ವಾಕ್ ಬಂದಿದೀವಿ ಅನ್ಕೊಂಡ? ಇಲ್ಲ, ನಿನ್ನನ್ ಲಾಕ್ ಮಾಡ್ಕೊಂಡು ನಮ್ಮ ಅಕ್ಕಂಗೆ ಫೋನ್ ಮಾಡ್ತೀನಿ. ಸಿಮ್ ಕಾರ್ಡ್ ಚೇಂಜ್ ಮಾಡಿದೀನಿ ಬಿಡು. ನಾನೇ ನಿನ್ ತರ ದಡ್ಡಿ ಅಲ್ಲ. ನಮ್ಮ ಅಕ್ಕನ ನಂಬರ್ ಎಲ್ಲಿದೆ? 25 ಅಲ್ಲ, 50 ಕೋಟಿ ಕೇಳಿದ್ರು ಕೊಡ್ಬೇಕೀಗ. ನಂಬರ್ ಸಿಕ್ತು. ನೀನು ಕೂಡ ಸಿಕ್ಕಾಕೊಳ್ತೀಯ. ನೀನಾ? ಯಾಕೆ ನಾನ್ ಬರ್ಬಾರ್ದಾ? ಇಲ್ಲಿಗೆ ಯಾಕೆ ಬರಕ್ ಹೋದೆ? ನಿನ್ ಕೆಲ್ಸ ನೋಡ್ಕೊಂಡು ನೀನ್ ಹೋಗು. ಗಾಯತ್ರಿ ಪುಟ್ಟಿನ ಮಾಯ ಮಾಡಿದ್ದು ನಾನೇ ಅನ್ನೋ ಆರೋಪನ ನನ್ ಮೇಲೆ ಹಾಕೊಂಡು ನೈನಿ ಅವ್ರಿಗೆ ನಿಜ ಹೇಳಲಿಲ್ಲ ಅಂದ್ರೆ ಹೇಗೆ? ಏನಂತ ಹೇಳ್ತೀಯಾ? ಗಾಯತ್ರಿ ಕ್ಷೇಮವಾಗಿದ್ದಾಳೆ ಅಂತ. ನಾನು ಕೂಡ ಹುಷಾರ ಕರ್ಕೊಂಡ್ ಬಂದಿದ್ದೀನಿ. ಚಿಕ್ಕ ಮಗುನ್ ನಡ್ಸಿದ್ರೆ ಕಾಲ್ ನೋವಾಗತ್ತೆ ಅಂತ ಎತ್ಕೊಂಡ್ ಬಂದೆ ಗೊತ್ತಾ? ಹೇಗೆ ಎತ್ಕೊಂಡ್ ಬಂದ್ಯೋ ಮನೆಗ್ ಹಾಗೆ ಕರ್ಕೊಂಡ್ ಹೋದ್ರೆ ಸಂತೋಷ. ನೀನ್ ಹೇಳಿದ್ರೆ ನಾನ್ ಕೇಳ್ಬೇಕಾ? ಎಳೆ ಮಗುನ ಇಟ್ಕೊಂಡು ಸಂಪಾದನೆ ಮಾಡ್ತೀಯಾ? ನಿನಗ್ ನಾಚಿಕೆ ಆಗಲ್ವಾ? ನಿನಗ್ ನಾಚಿಕೆ ಇಲ್ಲ. ವಯಸ್ಸಲ್ಲಿ ದೊಡ್ಡವಳಾಗಿದ್ರು ನನ್ ಮಗುನ್ ಕರ್ಕೊಂಡ್ ಹೋಗಕ್ಕೆ ನೆಪ ಮಾಡ್ಕೊಂಡ್ ಬಂದಿದ್ಯಲ್ವಾ? ಎಳೆ ಮಗು ಜೊತೆ ನಾನು ಆಟ ಆಡ್ಬೇಕು ಅಂತ ಕಣೆ. ನಿನ್ ಹಾಗೆ ಸ್ವಾರ್ಥದಿಂದ ಇನ್ನೊಬ್ರು ಆಸ್ತಿನ ದೋಚ್ಕೊಳ್ಳೋದಕ್ಕಲ್ಲ. ನನ್ನನ್ ಬಯೋಕ್ ಮುಂಚೆ ಇವಳಗ್ ಬೈ. ಎಲ್ಲಿಂದ ಬಂದ್ಲೋ ಏನೋ, ಅವಳ ಹೆಸರಲ್ಲಿ ಆಸ್ತಿ ಬರ್ಸ್ಕೊಂಡಿದ್ದಾಳೆ. ನಾನು ನಮ್ಮ ಅಕ್ಕ ಒಂದೇ ತಾಯಿಗೆ ಹುಟ್ಟಿರೋ ಮಕ್ಳು. ಅವಳೇ ಯಾವ ಸ್ಥಾನದಲ್ಲಿದ್ದಾಳೆ, ನಾನೆಲ್ಲಿದ್ದೀನಿ? ಅನಾಥ್ ಹುಡುಗಿ ಆದ್ರೂ ಎಷ್ಟು ಕೋಟಿ ರೂಪಾಯಿ ಆಸ್ತಿ ದೋಚಿದಾಳ್ ಗೊತ್ತಾ? ನೀನ್ ಬಾರೆ. ಸುಮನಾ, ಎಲ್ಲದಕ್ಕೂ ಹಣೆಲ್ ಬರ್ದಿರ್ಬೇಕು. ತಪ್ಪು ದಾರಿ ಹಿಡಿಬೇಡ. ಮರ್ಯಾದೆಯಾಗಿ ಮಗುನ ಈಗ್ಲೇ ಮನೆ ಕರ್ಕೊಂಡು ಹೋಗು. ಇಲ್ಲಾಂದ್ರೆ ಏನ್ ಮಾಡ್ತೀಯಾ? ಹೋಗಿ ನಮ್ಮ ಅಕ್ಕನ್ಗೆ ಮಿಗ್ದವ್ರಿಗೆ ಹೇಳ್ತೀಯಾ? ಹೇಳು, ನಿನ್ ಬಗ್ಗೆ ನಾನು ಹೇಳ್ತೀನಿ. ಹೇಳಲ್ಲ, ತೋರಿಸ್ತೀನಿ. ಹೀಗೆ ಉಲುಚಿನೇ. ನನ್ ಮಗನ್ ಎತ್ಕೊಂಡ್ ಬಂದ್ಯಾ? ನೀನ್ ಹೇಗೋ ನಾನು ಹಾಗೆ. ನೈನಿನ ಹೆದರ್ಸ್ಬೇಕು ಅಂತ ಅನ್ಕೊಂಡ್ರೆ ಉಲುಚಿನ ಇಲ್ಲಿಂದ ಕರ್ಕೊಂಡು ಹೊರಟೋಗ್ತೀನಿ. ಆಹಾ ಬೇಡ, ನನ್ ಮಗು ನನಗ್ ಬೇಕು. ಈಗ್ಲೇ ಗಾಯತ್ರಿನ ಬಿಟ್ಬಿಡು. ನಿನಗೆ ಹೇಳ್ತಿರೋದು. ಇಲ್ಲ ಅಂದ್ರೆ ಉಲುಚಿನ ನಾಗಲೋಕಕ್ಕೆ ಕರ್ಕೊಂಡು ಹೋದ್ರೆ ಈ ಜನ್ಮದಲ್ಲಿ ನಿನಗ್ ಸಿಗೋದಿಲ್ಲ. ತಗೋ. ಗಾಯತ್ರಿನ್ ಕೂಡ ಕರ್ಕೊಂಡು ಹೋಗೋ. ಇವಳನ್ ಹೊತ್ಕೊಂಡು ಹೋಗಕ್ಕೆ ನಾನೇನ್ ಕತ್ತೇನಾ? ಕತ್ತೆ ಬಾರನು ಹೊರುತ್ತೆ, ಜವಾಬ್ದಾರಿ ಕೂಡ ಗೊತ್ತು. ನಿನಗೇನ್ ಗೊತ್ತು ಸುಮನಾ? ಬಾಮ್ಮ. ಪೊಲೀಸ್ ಕಂಪ್ಲೇಂಟ್ ಕೊಡ್ದೇನೆ ಎಷ್ಟೊತ್ತು ಅಂತ ಸುಮ್ಮನೆ ಇರ್ತೀರಾ? ಬೇಡ ಕಣೋ, ದೊಡ್ಡಮ್ಮಂಗೆ ವಿಷಯ ಗೊತ್ತಾದರೆ ಸೀರಿಯಸ್ ಆಗ್ತಾರೆ. ಹಾಗಂತ ಎಷ್ಟು ಹೊತ್ತು ಅಂತ ಕಾಯೋದು ಕಂದ? ದೊಡ್ಡ ಬಟ್ಟಮ್ಮ, ನಮಗೆ ಗೊತ್ತಿಲ್ದೇನೆ
ಯಾರಿಗೂ ಗೊತ್ತಾಗದೆ ಹಾವಾಗಿ ಎಸ್ಕೇಪ್ ಆಗಿಬಿಟ್ಲು. ಇವಾಗ ಯಾರನ್ನ ಕೇಳೋದು? ನೈನಿ, ದೀರ್ಘ ಸುಮಂಗಲಿ ಭವ ಅಂತ ದೊಡ್ಡ ಬೊಟ್ಟಮ್ಮನ್ಗೆ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದೆ ನೀನು. ಈಗ ನೋಡು, ಅವಳ ಗಂಡ ನಾಗರಾಜ ಕೂಡ ಪತ್ತೆ ಇಲ್ಲ. ನಾಗರಾಜನ್ಗೆ ಏನು ಗೊತ್ತು ಹೇಳಿ? ಈಗಿನ ಕಾಲದಲ್ಲಿ ಯಾವ ಜೀವಿಗಳನ್ನ ನಂಬಾರ್ದು. ಅದಕ್ಕೆ ಜೀವ ಇರೋದು ಯಾವುದೇ ಆದರೂ ಜೀವ ತೆಗಿಯೋ ಥರ ದ್ರೋಹ ಮಾಡುತ್ತೆ ಅಂತ ಅನಿಸ್ತಾ ಇದೆ. ಡಮಕ, ನೀನು ಶಿವಭಕ್ತೆ ಅಲ್ವಾ? ನಿನ್ನ ಶಕ್ತಿಯಿಂದ ಗಾಯತ್ರಿ ಎಲ್ಲಿದ್ದಾಳೆ ಅಂತ ಹೇಳಕ್ಕಾಗುತ್ತಾ? ಅಂದ್ರೆ ಅದು ಮಗು ಎಲ್ಲಿದೆ ಅಂತ ಹೇಳೋದಾದ್ರೆ ನಿಮ್ಮ ತಾಯಿ ಬಗ್ಗೆನೂ ಹೇಳ್ಬೋದಿತ್ತಲ್ವಾ? ಅಫ್ಕೋರ್ಸ್, ಗಾಯತ್ರಿ ಅಕ್ಕನ ಬಗ್ಗೆ ಯಾವತ್ತೋ ಹೇಳಿದ್ಲು ಈ ಡಮ್ಮಕ್ಕ. ಗಾಯತ್ರಿ ದೇವಿ ಕಾಣದೇ ಇರೋ ಹಾಗೆ ಮಾಡಿದ್ದು ನಾನೇ ಅಂತ ಇವ್ರಿಗೆಲ್ಲ ಗೊತ್ತಾದ್ರೆ ನನಗೆ ಶಿಕ್ಷೆ ಕೊಡ್ತಾರೆ. ನೀನೆಲ್ಲಿಗೆ ಹೋಗಿದ್ದೆ? ಗಾಯತ್ರಿ ಪುಟ್ಟಿನ ಹುಡುಕಕ್ ಹೋಗಿದ್ದೆ. ನಮಗೆ ಸಿಗ್ಲಿಲ್ಲ, ನಿನಗೆ ಸಿಕ್ಬಿಡ್ತಾಳಾ? ನೀವ್ ಮನೇಲೆ ಹುಡುಕಿದ್ರೆ ಹೇಗ್ ಚಿಕ್ಕಿ? ಆಚೆ ಹೋಗಿ ಹುಡುಕ್ಬೇಕು. ನೀ ನೋಡ್ದ ಸುಮನ? ಆಚೆ ಹೋಗಿ ತಂಗಾಳಿ ಬೀಸುತ್ತಾ ಅಂತ ಅಲ್ಲ, ಕಾಣೆ ಆಗಿರೋ ಮಗು ಎಲ್ಲಾದ್ರೂ ಇದೆಯಾ ಅಂತ ನೋಡ್ಬೇಕು. ನೋಡ್ದೆ. ಸುಮನಾ, ಗಾಯತ್ರಿ ನೋಡ್ದ್ಯಾ? ಹೌದು ಬಾವಾ. ಸುಮನ, ಮಗು ಎಲ್ಲಿದೆ? ನೋಡಿದ್ರೆ ಕರ್ಕೊಂಬರ್ಬೇಕಾಗಿತ್ತು. ನೋಡ್ದೆ ಅಂತ ಹೇಳಿ ಬರೀ ಕೈಯಲ್ಲಿ ಬಂದಿದ್ದಾಳೆ ಅಂದ್ರೆ ಇವಳು ಮಾತು ನಂಬಕ್ಕಾಗಲ್ಲ. ಅದಕ್ಕೆ ನಾನೇನ್ ಬರೀ ಕೈಯಲ್ಲಿ ವಾಪಸ್ ಬರ್ಲಿಲ್ಲ. ನನ್ ಮಗು ನಾನು ಕರ್ಕೊಂಡ್ ಬಂದೆ. ಅದ್ರಲ್ಲಿ ನಿನ್ನ ಮಗಳಿದ್ದಾಳೆ ನಮ್ಮ? ಹೌದು. ಉಲುಚಿ, ಆಚೆ ಬಾ. ಉಲುಚಿನೇನೋ ಕರ್ಕೊಂಡ್ ಬಂದೆ, ಗಾಯತ್ರಿ ಪುಟ್ಟಿನೂ ಕರ್ಕೊಂಡ್ ಬರ್ಬೇಕಲ್ವಾ ಸುಮನ? ನಿನ್ ಮಗುನ್ ಎತ್ಕೊಂಡ್ರೆ ನೀನ್ ಬೈತೀಯ ಅಲ್ವಾ ಅಕ್ಕ? ಎತ್ಕೊಂಡ್ರೇನೆ ಸುಮ್ನೆ ಇರಲ್ಲ, ಇನ್ ಎತ್ಕೊಂಡ್ ಹೋದ್ರೆ ಏನ್ ಮಾಡ್ತಾರ ಸುಮನ? ಗಾಯತ್ರಿ, ಗಾಯತ್ರಿ, ಕಂದ, ಕಂದ. ಗಾಯತ್ರಿನ ಯಾರು ಎತ್ಕೊಂಡು ಹೋಗಿದ್ರು? ಇನ್ಯಾರು ವಿಶಾಲ್ ಬಾಬಾ, ಈ ದೊಡ್ಡ ಬೊಟ್ಟ ಮನೆ. ಬಾಯಿ ಮುಚ್ಚು. ಎಳೆ ಮಗುನ ಎತ್ಕೊಂಡ್ ಹೋಗಿ ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ರೆ ನನ್ ಮೇಲೆ ರೇಗಾಡ್ತೀಯ. ಬಾಯಿ ಮುಚ್ಕೊಂಡಿರ್ತೀಯೋ ಇಲ್ವೋ? ಆ ಮಗುನ ನಾನೇ ಯಾಕೆ ಎತ್ಕೊಂಡು ಹೋಗ್ಲಿ? ಏಯ್, ವೇಟ್ 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 ವೇಟ್, ನನಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗೋಗಿದೆ. ಸ್ವಲ್ಪ ಅರ್ಥ ಆಗೋ ಥರ ಹೇಳ್ತೀರಾ? ಇದರಲ್ಲಿ ಅರ್ಥ ಆಗದಿರೋದಕ್ಕೆ ಏನಿದೆ ಬ್ರೋ? ಗಾಯತ್ರಿ ಪುಟ್ಟಿನ ಈ ಸುಮನ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾಳೆ. ವಾಟ್? ಅದೇ ಅಲ್ವಾ ಬ್ರೋ ದೊಡ್ಡ ಬೊಟ್ಟ ಹೇಳ್ತಿರೋದು?
ನಿಮ್ಮ ಅಕ್ಕನ ಮಗಳನ್ನ ಎತ್ಕೊಂಡೋದ್ರೆ ಏನು ಸಿಗತ್ತಮ್ಮ? 100 ಕೋಟಿ ಬೇಕು ಅಂತ ಡಿಮ್ಯಾಂಡ್ ಮಾಡೋದಕ್ಕೇನೋ. ಸುಮ್ಮನೆ ಇರ್ತೀರಾ? ನಿಮ್ ಕಣ್ಣಿಗೆ ನಾನು ಹೇಗ್ ಕಾಣಿಸ್ತಿದ್ದೀನಿ? ಆ ಮಗು ಏನಾದ್ರು ಹುಟ್ಟಾಗ್ಲಿಂದಾನೆ ಆಗರ್ಭ ಶ್ರೀಮಂತೆನಾ? ಕುಡಿಯೋದೆ ಕೊನೆ ಪಕ್ಷ ಹಾಲು ಇಲ್ದಿರೋ ಅಂತ ಪರಿಸ್ಥಿತಿಯಲ್ಲಿ ಉಳಿದ್ದು ಜೋಗಯ್ಯ ಶಾಸ್ತ್ರಿಗಳಿಗೂ ಸಾಕಾಗ್ದೆ ನಮ್ಮ ಅಕ್ಕನ್ ಕೇಳಿದಿಕ್ಕೆ ದತ್ತಕ್ ತಗೊಂಡ್ರೆ ಹೊರತು ಅವಳೇನ್ ರಿಚ್ ಕಿಡ್ ಅಲ್ಲ. ಅವೆಲ್ಲ ಅನವಶ್ಯಕ ನಿಂಗೆ. ನೀನು ಗಾಯತ್ರಿ ಪುಟ್ಟಿನ ಎತ್ಕೊಂಡು ಹೋದ್ಯೋ ಇಲ್ವೋ? ಮಕ್ಳ ಮೇಲ್ ಬುಟ್ಟಿ ಇಟ್ಟು ಯಾಮಾರ್ಸ್ದವಳನ್ನ ಸುಮ್ನೆ ಅನುಮಾನಿಸೋದ್ ಬಿಟ್ಟು ಈಗೇನು ಗೊತ್ತಿಲ್ದಿರೋ ಹಾಗೆ ಮಗುನ್ ಕರ್ಕೊಂಡ್ ಬಂದು ನನ್ ಮೇಲೆ ಆರೋಪ ಹೊರಿಸಿದ್ರೆ ಅವಳನ್ನ ಈಸಿಯಾಗಿ ನಂಬ್ತೀರಾ? ಸುಮ್ನೆ ಯಾರು ಹೇಳಲ್ಲ ಅಲ್ವಾ ಸುಮನ? ಅಸೂಯೆಯಿಂದ ಹೇಳ್ತಿದ್ದಾಳೋ ಇಲ್ಲ ನನ್ ಮೇಲೆ ದ್ವೇಷದಿಂದ ಹೇಳ್ತಿದ್ದಾಳೋ? ಬೆಳಗ್ಗೆ ಸೆರಗಿ ಹೊತ್ಕೊಂಡು ಉಲುಚಿನ ಕರ್ಕೊಂಡು ಹೋಗ್ತೀನಿ ಎಂದೆ. ಡಮ್ಮಕ್ಕ ನೋಡಿದ್ರೆ ಸುಮ್ಮನೆ ಎತ್ಕೊಂಡಿದ್ದು ನನ್ನನ್ನು ಅಂದ್ಲು. ಈಗ ನೋಡಿದ್ರೆ ಮಾಯ ಆಗಿರೋ ಗಾಯತ್ರಿನ ದೊಡ್ಡ ಬೊಟ್ಟಮ್ಮ ಕರ್ಕೊಂಡ್ ಬಂದಿದ್ದ. ಅಯ್ಯೋ ವಿಶಾಲ್ ಬಾವಾ, ನೀವು ಹಾಗೆ ಹೇಳ್ತಿದ್ದೀರಲ್ಲ? ಡಮ್ಮಕ್ಕ, ನೀನ್ಯಾಕೇನು ಮಾತಾಡ್ದೆ ಸುಮ್ಮನಿದ್ಯಾ? ಡಮ್ಮೋ ಡಮ್ಮ ಬಾಯ್ ಬಿಡಮ್ಮ. ನಾನೊಂದು ಅನ್ಕೊಂಡ್ರೆ ವಿಶಾಲಾಕ್ಷಿ ಅಮ್ಮನವರು ಇನ್ನೊಂದು ಮಾಡಿದ್ರು ವಲ್ಲಭ. ಏನ್ ಮಾಡ್ಬೇಕು ಅನ್ಕೊಂಡೆ? ದುರಾಸೆ ದುಃಖಕ್ ಮೂಲ ಅಂತ ನಿರೂಪಿಸೋಣ ಅಂತ ಅನ್ಕೊಂಡೆ, ಆದ್ರೆ ಹೀಗಾಗತ್ತೆ ಅನ್ಕೊಂಡಿರ್ಲಿಲ್ಲ. ಹೀಗೆ ಹೇಳ್ತಿದ್ಯಾ ಅಂದ್ರೆ ಈ ಪಾಪದಲ್ಲಿ ನಿನ್ ಕೈವಾಡನೂ ಇದ್ಯಾ? ಶಿವ ಶಿವ, ಕಿವಿ ಮುಚ್ಕೊಂಡ್ರೆ ಹೆಂಗೆ ಡಮ್ಮ? ನಿಜ ಹೇಳೋ. ಆಚೆ ಏನ್ ನಡೀತು ಅಂತ ನಾನ್ ಹೇಳ್ತೀನಿ. ದೊಡ್ಡ ಬೊಟ್ಟಮ್ಮ, ಅದೇನ್ ವಿಷಯ ಅಂತ ನೇರವಾಗಿ ಹೇಳಿ. ಕತ್ಲೆಲಿ ಗಾಯತ್ರಿ ಪುಟ್ಟಿನ ಎತ್ಕೊಂಡ್ ಬಂದ್ ಸುಮನನ್ನ ನಿಲ್ಲಿಸ್ಕೊಂಡು ನಾನು ಬೈದೆ ವಿಶಾಲ್ ಅವ್ರೆ. ಈ ವಿಷಯದಲ್ಲಿ ನಿನ್ ಮೂಗ್ ತೂರಿಸ್ಬೇಡ ಅಂತ ನನ್ನನ್ನು ಹೆದರಿಸೋದಕ್ಕೆ ನನಗ್ ಸಹಾಯ ಆಗಿದ್ದು ಉಲುಚಿಯಿಂದ. ಉಲುಚಿನ ಬಿಡೋವರೆಗೂ ಗಾಯತ್ರಿನ್ ಬಿಡಲ್ಲ ಅಂತ ಹಠ ಮಾಡಿದ್ಲು. ಅದಕ್ಕೆ ಉಲುಚಿನ ಸುಮನ ಕೊಟ್ಟು ಗಾಯತ್ರಿನ ನಾನಿಲ್ಲಿ ಕರ್ಕೊಂಡ್ ಬಂದೆ. ವಾರೆ ವಾ, ವಯಸ್ಸಾಗಿ ಮುದುಕೆ ಆಗಿದ್ರು ಕೂಡ ಸುಳ್ಳು ಹೇಳ್ಕೊಂಡು ಆರೋಪ ಹೊರಿಸೋದಿಕ್ಕೆ ನನಗ್ ನಾಚಿಕೆ ಆಗಲ್ವಾ? ಸುಮನ, ಮೊದ್ಲು ಮರ್ಯಾದೆ ಕೊಡೋದನ್ ಕಲಿ. ಏನೇ ನಿನಗ್ ಮರ್ಯಾದೆ ಕೊಡೋದು? ಗಾಯತ್ರಿ ಪುಟ್ಟಿ ಎಲ್ಲಿ ಅಂತ ಹುಡ್ಕೊಂಡ್ ಬಂದಿದ್ ನನಗೆ ಇವಳು ಉಲುಚಿನ ಎತ್ಕೊಂಡು ಹೋಗ್ಬೇಕಾದ್ರೆ ಸಿಕ್ಕಿದ್ಲು. ನಾನ್ ಬಂದೆ ಅಂತ ಹೆದರ್ಕೊಂಡು ಉಲುಚಿನ ವಾಪಸ್ ಕೊಟ್ಟಿದ್ ಇವಳೆ ಗಾಯತ್ರಿನ ಎತ್ಕೊಂಡು ಹೋಗಿರೋ ವಿಷಯ ಎಲ್ರಿಗೂ ಗೊತ್ತಾಗತ್ತೆ ಅಂತ ಅವಳನ್ ಕರ್ಕೊಂಡ್ ಬಂದು ನನ್ ಮೇಲೆ ಆರೋಪ ಹೊರಿಸ್ತಿದ್ಯಾ? ಹೇ ಸುಮನ, ಅಲ್ಲಿ ಏನ್ ನಡೀತು ಅಂತ ಹೇಳು. ಹೇಳಿದ ಅರ್ಥ ಆಗ್ಲಿಲ್ಲ ಅಂದ್ರೆ ಎಲ್ಲಾದ್ರೂ ಹೋಗ್ ಸಾಯಿ. ಸುಮನ, ಏನ್ ಮಾತಾಡ್ತಿದ್ಯಾ? ದೊಡ್ಡೋರು ಚಿಕ್ಕೋರು ಅಂತಾನೆ ಇಲ್ವಾ ನಿನಗೆ? ಅದಕ್ಕೆ ಬ್ರೋ, ಗಲಾಟೆ ಬೇಡ ಅಂತ ಹೇಗೆ ಬಿಟ್ರೆ ನಾಳೆ ಮಗುಗೆ ಇನ್ನ ಏನಾದರೂ ಮಾಡ್ಬಿಡ್ತಾರೆ ಇವರು. ಮಗುನ ಕಿಡ್ನಾಪ್ ಮಾಡಬೇಕು ಅನ್ಕೊಂಡವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇಲ್ಲಿರೋರೆಲ್ರೂ ನನಗೇನು ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡ್ತಿದ್ದಾರೆ. ಯಾರಿಗೆ ಅಂತ ಶಿಕ್ಷೆ ಕೊಡ್ತೀಯಾ? ನಾನ್ ನಿರೂಪಿಸ್ತೀನಿ.